ಹಾಲು ಮಾರುವ ಹುಡುಗಿಯ ಪ್ರೀತಿಯ ಕತೆ. ಮಲ್ಲಿಗೆ ನಸುಕಿನ ಜಾವವೇ ಎದ್ದು ಹಾಲಿನ ಹಂಡೆಗಳನ್ನ ಬಂಡಿಯ ಮೇಲೆ ಹೊತ್ತು ಪಟ್ಟಣಕ್ಕೆ ಹೋಗುತ್ತಳು. ಅವಳ ಕಣ್ಣುಗಳಲ್ಲಿ ಕನಸುಗಳಿದ್ದರೂ ದಿನನಿತ್ಯದ ಕೆಲಸದ ಒತ್ತಡ ಅವಳ ನಗುಮುಗ್ಧತೆಯನ್ನು ಮಸುಕಾಗಿಸಿತು. ಹಾಲು ಮಾರುತ್ತಾ ಹೋಗುವ ಮಾರ್ಗದಲ್ಲಿ ಅವಳಿಗೆ ಪ್ರತಿದಿನವೂ ಒಬ್ಬ ಯುವಕ ಕಾಣಿಸುತ್ತಿದ್ದ. ಅವನು ವಿಷ್ಣು. ಹತ್ತಿರದ ಹಳ್ಳಿಯ ಪುಟ್ಟ ಪುಸ್ತಕದ ಅಂಗಡಿಯಲ್ಲಿದ್ದ ಓದುಗರಿಗೆ ಸಹಾಯ ಮಾಡುತ್ತಿದ್ದ ಒಬ್ಬ ಸ್ನೇಹಸಲ್ಲದ ಹುಡುಗ. ಒಂದು ದಿನ ಮಲ್ಲಿಗೆ ಹಾಲು ಹಂಚುವಾಗ ಅವಳ ಪಾದ ಜಾರಿ ಹೋದರೂ ಕಾಲು ತಿರುಗುವ ಮುನ್ನವೇ ವಿಷ್ಣು ಅವಳನ್ನು ಹಿಡಿದ. ಎಚ್ಚ! ಹಾಲು ಕುಡಿಯುವವರೆಗೂ ಅದು ಅಮೃತ, ಚೆಲ್ಲಿದ ಮೇಲೆ ಅದು ಕೇವಲ ನೀರು ಎಂದು ಅವನು ಹಾಸ್ಯಮಿಶ್ರಿತ ಶಬ್ದದಲ್ಲಿ ಹೇಳಿದ. ಮಲ್ಲಿಗೆ ಅವನ ಮಾತು ಕೇಳಿ ನಾಚಿಕೊಂಡಳು. ಆದರೆ ಹೃದಯದಲ್ಲಿ ಏನೋ ಹೊಸ ಭಾವನೆ ಮೂಡಿತು. ಈ ಅಪರೂಪದ ಸನ್ನಿವೇಶದ ನಂತರ ಮಲ್ಲಿಗೆ ಪ್ರತಿದಿನ ಹಾಲು ಕೊಡುವಾಗ ಅವನ ಅಂಗಡಿಯ ಹತ್ತಿರ ನಿಲ್ಲಲು ಪ್ರಾರಂಭಿಸಿದಳು. ಕೆಲವೇ ವಾರಗಳಲ್ಲಿ ಹಾಲು ಕೊಳ್ಳೋದು ಒಪ್ಪಂದವಾದರೆ ಮಾತುಗಳು ಕವನಗಳಾಗುವಂತೆ ಆಯಿತು. ವಿಷ್ಣುಗೆ ಅವಳ ಸಜ್ಜನತೆ, ಪರಿಶ್ರಮ ಇಷ್ಟವಾಗಿತ್ತು. ಮಲ್ಲಿಗೆಗೆ ಅವನ ಪಾಂಡಿತ್ಯ, ವಿನಯ ಮನಸ್ಸು ಹಿಂಡಿತ್ತು. ಒಂದು ದಿನ ಮಳೆ ಸುರಿಯುತ್ತಿದ್ದಾಗ ಮಲ್ಲಿಗೆ ಕೊನೆಯ ಹಂಡೆಯ ಹಾಲು ಕೊಟ್ಟು ಹಿಂದಿರುಗುವಾಗ ಮಳೆಹನಿಗಳು ಅವಳ ಮುಖ ಮುಟ್ಟಿದವು. ವಿಷ್ಣು ಅವಳನ್ನು ಅಂಗಡಿಗೆ ಕರೆಯುತ್ತಾ, ಮಲ್ಲಿಗೆ, ನೀನು ಹಾಲು ಮಾರುವ ಹುಡುಗಿಯಾದರೂ ನಿನ್ನ ಕನಸುಗಳು ಹಾಲಿನಂತೆ ಬೆಳ್ಳಗಾಗಿರಬೇಕು. ನೀನು ಬದುಕು ಕಟ್ಟಿಕೊಳ್ಳಲು ಮಾತ್ರವಲ್ಲ, ಅದನ್ನು ಸಂತೋಷದಿಂದ ಬದುಕಲು ಕೂಡ ಹಕ್ಕುದಾರಳಾದೆ ಎಂದನು. ಈ ಮಾತುಗಳು ಮಲ್ಲಿಗೆಯ ಮನಸ್ಸಿನಲ್ಲಿ ಆಳವಾದ ಧ್ವನಿಯಾಗಿ ಉಳಿದವು. ಹಾಲು ಮಾರುವ ಹುಡುಗಿಯೊಬ್ಬಳು ಒಬ್ಬದಿನ ತನ್ನ ಪ್ರೀತಿಯ ಜೊತೆ ಹೊಸ ಜೀವನ ಕಟ್ಟುವ ನಿರ್ಧಾರ ತೆಗೆದುಕೊಂಡಳು. ವಿಷ್ಣು ಮತ್ತು ಮಲ್ಲಿಗೆ ಇಬ್ಬರೂ ಹಳ್ಳಿಯೇ ಬಿಟ್ಟು ಹೊಸ ನಗರದಲ್ಲಿ ತಮ್ಮದೇ ಪುಟ್ಟ ಹಾಲು ಉತ್ಪನ್ನಗಳ ಅಂಗಡಿ ತೆರೆದರು. ಅವರ ಪ್ರೀತಿ ಹಾಲಿನಂತೆಯೇ ಶುದ್ಧವಾಗಿತ್ತು, ಹೊಸ ಬದುಕು ಹೊಸ ಬೆಳಕಿನಂತೆಯೂ. ಒಂದು ಸರಳ ಪ್ರೀತಿಯ ಕತೆ, ಹಾಲಿನಷ್ಟೇ ಸತ್ಯ, ಆಕಾಶದಷ್ಟೇ ವಿಶಾಲ.